ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಾಜಕೀಯದಲ್ಲಿ ದೊಡ್ಡ ಭೂಕಂಪದ ಲಕ್ಷಣ. ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಆಲ್ಮೋಸ್ಟ್ ಬಿಜೆಪಿ ಪಾಲಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಅಣ್ಣಾಮಲೈ ಹೊಸ ಅವತಾರ ತಾಳಿದ್ದಾರೆ. ಕರ್ನಾಟಕದಲ್ಲಿ ದಿಢೀರಂತ ಮಳೆ ಕುಸಿತ ಆಗಿದ್ದು ಅತ್ತ ಕೇಂದ್ರ ಸರ್ಕಾರ ಟೆಲಿಗ್ರಾಮ್ ಆಪ್ ಅನ್ನ ಬ್ಯಾನ್ ಮಾಡಿದೆ. ಇಸ್ರೇಲ್ ಕೆರಳೋ ಹಾಗೆ ಟ್ರಂಪ್ ಬಿಗ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಎಲ್ಲವನ್ನ ಕ್ವಿಕ್ ಆಗಿ 1 by 1 ನೋಡ್ತಾ ಹೋಗೋಣ. ಮೊದಲಿಗೆ ಟ್ರಂಪ್ ಮತ್ತು ಮೋದಿ ಭೇಟಿ ಬಗ್ಗೆ ಮಾಹಿತಿ ಕೊಟ್ಬಿಡ್ತೀವಿ. ಭರ್ತಿ 16 ತಿಂಗಳುಗಳ ನಂತರ ಇಬ್ರು ಮುಖಾಮುಖಿ ಆಗಿದ್ದಾರೆ. ಸಿಕ್ಕಾಪಟ್ಟೆ ಬದಲಾವಣೆಗಳಾಗಿದ್ದಾವೆ. ಲಾಸ್ಟ್ ಮೀಟಿಂಗ್ ಬಳಿಕ ಭಾರತ ಅಮೆರಿಕ ಸಂಬಂಧದಲ್ಲಿ ಟ್ಯಾರಿಫ್ ಗಲಾಟೆ ಆಯಿತು, ನಮ್ಮ ಹಡಗಿಗೆ ಹೊಡೆದಿದ್ದಾಯ್ತು ಅಮೆರಿಕ, ಟ್ರೇಡ್ ಟಾಕ್ಸ್ ಆಯಿತು. ಈಗ ಮೀಟಿಂಗ್ ಫ್ರಾನ್ಸ್ ನಲ್ಲಿ ನಡೀತಾ ಇರೋ G7 ರಾಷ್ಟ್ರಗಳ ಸಭೆಯ ಸೈಡ್ ಲೈನ್ಸ್ ನಲ್ಲಿ ಮೋದಿ ಮತ್ತು ಟ್ರಂಪ್ ಮೀಟ್ ಆಗಿದ್ದಾರೆ. ಆದ್ರೆ ಈ ಸಲದ ಭೇಟಿ ಮೊದಲಿನ ತರ ಇರಲಿಲ್ಲ, ಫಾರ್ಮಲ್ ಆಗಿತ್ತು. ಮೈ ಡಿಯರ್ ಫ್ರೆಂಡ್ ಡೊನಾಲ್ಡ್ ಟ್ರಂಪ್, ಮೈ ಡಿಯರ್ ಫ್ರೆಂಡ್ ನರೇಂದ್ರ ಮೋದಿ ಪಕ್ಕಂತ ಹಗ್ ಮಾಡ್ಕೊಳ್ಳೋದು ಅದು ಯಾವುದೂ ಇರಲಿಲ್ಲ. ಬರೀ ಶೇಕ್ ಹ್ಯಾಂಡ್ ಮಾತ್ರ ಆಗಿದೆ ಫಾರ್ಮಲ್ ಆಗಿ. ನಂತರ ಉಭಯ ಕುಶಲೋಪರಿ ವಿಚಾರಿಸಿದ್ದಾರೆ. G7 ರಾಷ್ಟ್ರಗಳ ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಉಭಯ ನಾಯಕರ ಮಧ್ಯೆ ಜೂನ್ 17 ಅಂದ್ರೆ ನಾಳೆ ದ್ವಿಪಕ್ಷೀಯ ಮಾತುಕತೆ ನಡೆಯುತ್ತೆ. ಆ ಟೈಮ್ನಲ್ಲಿ ಹೇಗಿರುತ್ತೆ ಬಾಂಧವ್ಯ ಅಂತ ನೋಡಬೇಕು. ರಾಜಕೀಯದಲ್ಲಿ ದೊಡ್ಡ ಭೂಕಂಪದ ಲಕ್ಷಣ. ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಆಲ್ಮೋಸ್ಟ್ ಬಿಜೆಪಿ ಪಾಲಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಉದ್ಧವ್ ಬಣದಲ್ಲಿದ್ದ 9 ಸಂಸದರ ಪೈಕಿ 7 ಸಂಸದರು ಬಿಜೆಪಿ ಮಿತ್ರ ಏಕನಾಥ್ ಶಿಂದೆ ಬಣ ಸೇರೋಕೆ ಮುಂದಾಗಿದ್ದಾರೆ. ಈ ಕಾರ್ಯಾಚರಣೆಗೆ ಆಪರೇಷನ್ ಟೈಗರ್ ಅಂತ ಹೆಸರಿಟ್ಟಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ನಾವು ಕೂಡ ನಿಮಗೆ ಈ ಹಿಂದೆ ಟಿಎಂಸಿಯ ಗುಂಪು ಎನ್ಡಿಎಗೆ ಬೆಂಬಲ ಕೊಟ್ಟಾಗಲೂ ಆಪರೇಷನ್ ಟೈಗರ್ ಬಗ್ಗೆ ನಿಮಗೆ ಈ ರಿಪೋರ್ಟ್ ಅಲ್ಲಿ ಸ್ವಲ್ಪ ಹೇಳಿದ್ವಿ. ಈ ಬಗ್ಗೆ ಶಿಂದೆ ಬಣದ ನಾಯಕ MLC ಕೃಪಾಲ್ ತುಮಾನೆ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಮುಂಗಾರು ಅಧಿವೇಶನಕ್ಕೂ ಮುನ್ನವೇ 7 ಸಂಸದರು ನಮ್ಮ ಬಣವನ್ನ ಸೇರ್ಕೊಳ್ತಾರೆ. ಉದ್ಧವ್ ಬಣದ 16 ಶಾಸಕರು ಕೂಡ ನಮ್ಮ ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ. ಇಂಟ್ರೆಸ್ಟಿಂಗ್ಲಿ ಉದ್ಧವ್ ಠಾಕ್ರೆ ಕೂಡ ಇದನ್ನ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ನನಗೆ ಇದರ ಸುಳಿವು ಮೊದಲೇ ಸಿಕ್ಕಿತ್ತು, ಆದ್ರೆ ಹೋಗೋರನ್ನ ತಡೆಯಕ್ ಆಗಲ್ಲ, ಅವರು ಮುಂದೆ ಪಶ್ಚಾತ್ತಾಪ ಪಡ್ತಾರೆ ಅಂತ ಉದ್ಧವ್ ಠಾಕ್ರೆ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಮಹಾರಾಷ್ಟ್ರದಲ್ಲಿ ಬಾಳಾ ಸಾಹೇಬ್ ಠಾಕ್ರೆ ಕಟ್ಟಿದ್ದ ಶಿವಸೇನೆ ಅಳಿದುಳಿದ ಭಾಗ ಕೂಡ ಈಗ ಕಂಪ್ಲೀಟ್ ಆಗಿ ಒರಿಜಿನಲ್ ಶಿವಸೇನೆಯ ಚಿಹ್ನೆ ಹೆಸರಿನ ಸಮೇತ ಶಿಂದೆ ಬಣದ ಪಾಲಾಗಿದೆ. ಉದ್ಧವ್ ಠಾಕ್ರೆ ಅವರ ಮಗ ಆದ್ರೂ ಕೂಡ ಪಾರ್ಟಿಯನ್ನ ಅವ್ರ ಕೈಲಿ ಉಳಿಸ್ಕೊಳ್ಳೋಕೆ ಅವ್ರ ಕೈಲಿ ಆಗಿಲ್ಲ. ಶಿಂದೆ ಬಣ ಬಿಜೆಪಿಯ ಮಿತ್ರ. ಬಿಜೆಪಿಗೆ ಇದರಿಂದ ನೇರವಾಗಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಹೆಲ್ಪ್ ಸಿಗತ್ತೆ ನಂಬರ್ಸ್ ಅಲ್ಲಿ. ಯಾಕಂದ್ರೆ ಇವರು ಕೂಡ ಸೇರ್ಕೊಂಡಾಗ ಲೋಕಸಭೆಯಲ್ಲಿ NDA ಬಲ 322ಕ್ಕೆ ಏರಿಕೆಯಾಗುತ್ತೆ. ಆಲ್ರೆಡಿ ಟಿಎಂಸಿ ಬಂಡಾಯಗಾರರ ಬೆಂಬಲದಿಂದ NDA ಸಂಖ್ಯಾಬಲ 294ರಿಂದ 314ಕ್ಕೆ ಏರಿಕೆಯಾಗಿದೆ. ಸೊ ಬಹಳ ಕುತೂಹಲಕಾರಿ ಸನ್ನಿವೇಶ ಈಗ ಇದೆ. ಇನ್ನು ಭಾರತದಲ್ಲಿ ಟೆಲಿಗ್ರಾಮ್ ಆಪ್ ಅನ್ನ ತಾತ್ಕಾಲಿಕವಾಗಿ ಬ್ಯಾನ್ ಮಾಡಲಾಗಿದೆ. ಜೂನ್ 21ನೇ ತಾರೀಕು ನೀಟ್ ಎಕ್ಸಾಮ್ ನಡೆಯುತ್ತೆ. ಟೆಲಿಗ್ರಾಮ್ ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಹೇಳಿ ಕೆಲವರು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ರು. ದುಡ್ಡು ಕೊಟ್ರೆ ಪ್ರಶ್ನೆ ಪತ್ರಿಕೆ ಕೊಡ್ತೀವಿ ಅಂತ ವಂಚಕರು ಜಾಲ ಬೀಸಿದ್ರು. ಟೆಲಿಗ್ರಾಮ್ ನಲ್ಲಿದ್ದ ಎಡಿಟ್ ಆಪ್ಷನ್ ಬಳಸಿ ಪೇಪರ್ ಮೊದಲೇ ಲೀಕ್ ಆಗಿತ್ತು ಅಂತ ನಂಬಿಸ್ತಾ ಇದ್ರು. ಹೀಗಾಗಿ ಜೂನ್ 22ರವರೆಗೆ ಟೆಲಿಗ್ರಾಮ್ಗೆ ಸರ್ಕಾರ ಬ್ಯಾನ್ ಹೇರಿದೆ. ಅಲ್ಲದೆ ಜೂನ್ 30ರವರೆಗೆ ಮೆಸೇಜ್ ಎಡಿಟ್ ಮಾಡೋ ಫೀಚರ್ ಕಟ್ ಮಾಡಲಾಗಿದೆ. ಸದ್ಯ ಯಾರ ಬಳಿನೂ ನಿಜವಾದ ಪ್ರಶ್ನೆ ಪತ್ರಿಕೆ ಇಲ್ಲ ಅಂತ NTA ಸ್ಪಷ್ಟಪಡಿಸಿದೆ. ಅಲ್ಲದೆ ವಿದ್ಯಾರ್ಥಿಗಳು ಇಂತಹ ವಂಚಕರ ಮಾತನ್ನ ಕೇಳಿ ಮೋಸ ಹೋಗಬೇಡಿ ಅಂತಲೂ ರಿಕ್ವೆಸ್ಟ್ ಮಾಡಿದೆ. ಮತ್ತೊಂದ್ ಕಡೆ UPSCಯಲ್ಲಿ ಪೇಪರ್ ಲೀಕ್ ನ ಆರೋಪ ಮಾಡಲಾಗಿದೆ. ಈಗ UPSC ಕ್ಲೀನ್ ಎಕ್ಸಾಮ್ಗಳಿಗೆ ಫೇಮಸ್ ಅಲ್ವಾ, ಅಲ್ಲೇ ಆರೋಪ ಮಾಡಲಾಗಿದೆ. ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕದ ರೀತಿ ಇರೋ NSUI ಈ ಆರೋಪ ಮಾಡಿರೋದು. ಪರೀಕ್ಷೆಯ 100 ಪ್ರಶ್ನೆಗಳ ಪೈಕಿ 82 ಪ್ರಶ್ನೆಗಳು ಅನಂತಂ IAS ಕೋಚಿಂಗ್ ಸೆಂಟರ್ನ ನೋಟ್ಸ್ ನಿಂದಲೇ ಬಂದಿರೋ ಹಾಗೆ ಕಾಣಿಸ್ತಾ ಇದೆ ಅಂತ NSUI ನವರು ಆರೋಪ ಮಾಡಿದ್ದಾರೆ. ಕೇವಲ ಪ್ರಶ್ನೆಗಳು ಮಾತ್ರ ಅಲ್ಲ, ವಾಕ್ಯ ರಚನೆ ಕೂಡ ಡಿಟ್ಟೋ ಮ್ಯಾಚ್ ಆಗ್ತಿದೆ. ಇಲ್ಲಿ ಸಿಕ್ಕಿ ಬೀಳಬಾರದು ಅಂತ ಕೋಚಿಂಗ್ ಸೆಂಟರ್ ನ ನೋಟ್ಸ್ ನ ದಿನಾಂಕವನ್ನೇ ತಿರುಚಲಾಗಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಇದು ಕೋಚಿಂಗ್ ಸೆಂಟರ್ ಮತ್ತು ಪರೀಕ್ಷಾ ವ್ಯವಸ್ಥೆಯ ನಡುವಿನ ದೊಡ್ಡ ಗೋಲ್ಮಾಲ್. ಇದರ ಬಗ್ಗೆ UPSC ತಕ್ಷಣ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ NSUI ಆಗ್ರಹ ಮಾಡಿದೆ. ಇನ್ನು ಬಿಜೆಪಿ ಬಿಡ್ತಿದ್ದ ಹಾಗೆ ಮಾಜಿ IPS ಅಣ್ಣಾಮಲೈ ಹೊಸ ಅವತಾರ ಎತ್ತಿದ್ದಾರೆ. ಉತ್ತರ ಭಾರತ, ದಕ್ಷಿಣ ಭಾರತ ಅಂತೆಲ್ಲ ಮಾತನಾಡಿದ್ದಾರೆ. ತಮಿಳುನಾಡಿನಲ್ಲಿ ಅಪರಾಧ ಹೆಚ್ಚಳಕ್ಕೆ ಉತ್ತರ ಭಾರತದವರೇ ಕಾರಣ ಅಂತ ತೇಟ್ DMK ಸ್ಟೈಲ್ ನಲ್ಲಿ ಆರೋಪ ಮಾಡಿದ್ದಾರೆ. ತಿರುವಳ್ಳೂರು ಜಿಲ್ಲೆಯಲ್ಲಿ 3 ವರ್ಷದ ಮಗುವಿನ ಅತ್ಯಾಚಾರ ಮತ್ತು ಸಾವಿನ ಕೇಸ್ ನಂತರ ಅಣ್ಣಾಮಲೈ ಈ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ಅಣ್ಣಾಮಲೈ ತಮ್ಮ ಎಕ್ಸ್ ಪೋಸ್ಟ್ ನಲ್ಲಿ ಉತ್ತರ ಭಾರತದವರು ಭಾಗಿಯಾಗಿರೋ ಇತ್ತೀಚಿನ ಅಪರಾಧ ಪ್ರಕರಣಗಳನ್ನ ಉಲ್ಲೇಖ ಮಾಡಿದ್ದಾರೆ. ಇವರಿಂದಾಗಿನೇ ಅಪರಾಧ ಹೆಚ್ಚಾಗ್ತಾ ಇದೆ ನೋಡಿ ಅಂತ ಆಗಿರೋ ಘಟನೆಗಳನ್ನ ಪಟ್ಟಿ ಮಾಡಿದ್ದಾರೆ. ಅಲ್ಲದೆ ಉತ್ತರ ಭಾರತದ ಕಾರ್ಮಿಕರನ್ನ ನೇಮಿಸಿಕೊಳ್ಳೋ ಮಾಲೀಕರು ಅವರ ವಿವರಗಳನ್ನ ಸಂಪೂರ್ಣವಾಗಿ ಸರ್ಕಾರ ಕೊಡಬೇಕು, ಸರ್ಕಾರ ಇದನ್ನ ಮೇಲ್ವಿಚಾರಣೆ ಮಾಡಬೇಕು ಅಂತ ಅಣ್ಣಾಮಲೈ ಆಗ್ರಹ ಮಾಡಿದ್ದಾರೆ. ಇನ್ನು ನೀಟ್
ಮರುಪರೀಕ್ಷೆಯ ಅರೇಂಜ್ಮೆಂಟ್ಸ್ ಅನ್ನ ಕೂಡ ಅಣ್ಣಾಮಲೈ ಟೀಕೆ ಮಾಡಿದ್ದಾರೆ. ಈ ಬಗ್ಗೆ ಪೋಸ್ಟ್ ಹಾಕಿದ್ದಾರೆ. ಅದರಲ್ಲಿ ಇಲ್ಲಿ ನೋಡಿ, ಸಾಕಷ್ಟು ಅರೇಂಜ್ಮೆಂಟ್ ಮಾಡಿದ್ದಾರೆ, ವಾಯುಪಡೆ ಬಳಸ್ತಾ ಇದ್ದಾರೆ, PM ಕಚೇರಿಯಿಂದಲೇ ಮೇಲ್ವಿಚಾರಣೆ ಆಗುತ್ತಂತೆ, ವಿದ್ಯಾರ್ಥಿಗಳಿಗೆ ಕಠಿಣ ತಪಾಸಣೆ ಬೇರೆ ಮಾಡ್ತಾರಂತೆ. ಇಷ್ಟೆಲ್ಲ ಭದ್ರತೆ ಇರೋದು ಯಾವುದೇ ಮಿಲಿಟರಿ ಸಾಫ್ಟ್ವೇರ್ ಖರೀದಿಗೆ ಅಲ್ಲ, ನೀಟ್ ಪರೀಕ್ಷೆ ಬರೆಯೋಕೆ ಮಾಡ್ತಿರೋ ತಯಾರಿ ಅಂತ ವ್ಯಂಗ್ಯ ಮಾಡಿದ್ದಾರೆ. ಅಷ್ಟು ಕಷ್ಟನ ದೇಶದಲ್ಲಿ ಎಕ್ಸಾಮ್ ಮಾಡೋದು ಅಂತ. ಈ ನಡುವೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ನೈನಾರ್ ನಾಗೇಂದ್ರನ್ ತಮಿಳು ಸೂಪರ್ ಸ್ಟಾರ್ ರಜನಿಕಾಂತ್ರನ್ನ ಭೇಟಿಯಾಗಿದ್ದಾರೆ. ಮೋದಿ ಅವರ 12 ವರ್ಷಗಳ ಆಡಳಿತದ ಬಗ್ಗೆ ಚರ್ಚೆ ಮಾಡಿದಾರಂತೆ. ಇದರ ಬಗ್ಗೆ ಸಾಕಷ್ಟು ಒಪಿನಿಯನ್ಸ್ ಓಡಾಡ್ತಿವೆ. ಕೆಲವರು ಇದು ಅಣ್ಣಾಮಲೈಗೆ ಬಿಜೆಪಿಯೇ ಪರೋಕ್ಷವಾಗಿ ಬೆಂಬಲ ಕೊಡೋಕೆ ರಜನಿ ಸಹಾಯ ಕೇಳ್ತಿರಬಹುದು ಅಂತೆಲ್ಲ ಹೇಳ್ತಿದ್ದಾರೆ. ಇನ್ನು ಕೆಲವರು ವಿಜಯ್ ವಿರುದ್ಧ ರಜನಿಯನ್ನ ಬಳಸ್ಕೊಳ್ಳೋಕೆ, ಮೋದಿ ಅವರ ಸಾಧನೆಗಳ ಬಗ್ಗೆ ರಜನಿ ಮೂಲಕ ತಮಿಳುನಾಡು ಜನರಿಗೆ ಹೇಳಿಸೋಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇರಬಹುದು ಅಂತಲೂ ವಿಶ್ಲೇಷಣೆಗಳಿದಾವೆ. ಅದೆಲ್ಲ ಇನ್ನು ಸ್ಪಷ್ಟ ಇಲ್ಲ ಯಾವುದು ಕೂಡ. ಎಲ್ಲೋ ಸ್ನೇಹಿತರೆ, ಶಿರ್ಡಿ ಸಾಯಿಬಾಬಾ, ಭೀಮಾಶಂಕರ್, ನಾಸಿಕ್, ತ್ರಯಂಬಕೇಶ್ವರ ಸೇರಿ ಎಲ್ಲಾ ಜಾಗಗಳಿಗೆ ಟ್ರಿಪ್ ಇದೆ. ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್ ಇದು. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಏನೋ ಕೇಂದ್ರ ಸರ್ಕಾರ ಮೆಡಿಕಲ್ ಶಾಪ್ಗಳಲ್ಲಿ ಸಿಗೋ ಎಲ್ಲ ರೀತಿಯ ಸಿರಪ್ಗಳ ಮಾರಾಟಕ್ಕೆ ಕಟ್ಟುನಿಟ್ಟಿನ ರೂಲ್ಸ್ ತಂದಿದೆ. ಇನ್ನು ಮುಂದೆ ಡಾಕ್ಟರ್ ಚೀಟಿ ಇಲ್ಲದೆ ಮೆಡಿಕಲ್ಗಳಲ್ಲಿ ಯಾವುದೇ ಔಷಧಿಯ ಸಿರಪ್ ಕೊಡೋ ಹಾಗಿಲ್ಲ ಅಂತ ಆದೇಶ ಹೊರಡಿಸಿದೆ. ಇತ್ತೀಚೆಗೆ ಮಧ್ಯಪ್ರದೇಶ, ರಾಜಸ್ಥಾನ್ನಲ್ಲಿ ಕಲುಷಿತ ಕೆಮ್ಮಿನ ಸಿರಪ್ ಕುಡಿದು ಹಲವು ಮಕ್ಕಳು ಪ್ರಾಣ ಕಳ್ಕೊಂಡಿದ್ರು. ಹೀಗಾಗಿ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಮತ್ತು ನಕಲಿ ಔಷಧ ತಡೆಯೋಕೆ ಈ ನಿರ್ಧಾರ ಅಂತ ಸರ್ಕಾರ ಹೇಳಿದೆ. ಈ ಹೊಸ ರೂಲ್ಸ್ ಬಗ್ಗೆ ಜೂನ್ 9ನೇ ತಾರೀಕು ಅಧಿಸೂಚನೆ ಹೊರಡಿಸಲಾಗಿದೆ. ಆವಾಗಿನಿಂದಲೇ ಇದು ದೇಶಾದ್ಯಂತ ಜಾರಿಗೆ ಬಂದಿದೆ ಅಂತ ಈಗ ಗೊತ್ತಾಗಿದೆ. ಆದರೆ ಹೊಸ ರೂಲ್ಸ್ ಪಾಲಿಸುವುದು ಅಷ್ಟು ಸುಲಭನಾ ಅನ್ನೋ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಸರ್ಕಾರದ ಲೇಟೆಸ್ಟ್ ಲೆಕ್ಕಾಚಾರದ ಪ್ರಕಾರ ದೇಶದಲ್ಲಿ 811 ಜನರಿಗೆ ಕೇವಲ ಒಬ್ಬ ಡಾಕ್ಟರ್ ಇದ್ದಾರೆ. ಅದರಲ್ಲೂ ಗ್ರಾಮೀಣ ಭಾಗದಲ್ಲೇ ಡಾಕ್ಟರ್ ಇರೋದಿಲ್ಲ. ಸಾಕಷ್ಟು ಊರುಗಳಲ್ಲಿ ಸಣ್ಣ ಪುಟ್ಟ ಕೆಮ್ಮು, ನೆಗಡಿಗೂ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಗಂಟೆಗಟ್ಟಲೆ ಕ್ಯೂ ನಿಲ್ಬೇಕು. ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ ₹1000 ದುಡ್ಡು ಕಟ್ಟಬೇಕಾಗತ್ತೆ. ಹೀಗಿರುವಾಗ ಎಲ್ಲದಕ್ಕೂ ಡಾಕ್ಟರ್ ಕಾಯ್ಕೊಂಡೆ ಔಷಧಿ ತಗೊಳಕ್ ಆಗುತ್ತಾ? ಸರಿಯಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಕೇಳಲಾಗ್ತಿದೆ. ಇನ್ನು ಕರ್ನಾಟಕದ ಮುಂಗಾರು ಮಳೆ ಪ್ರಮಾಣ ವಾಡಿಕೆಗಿಂತ 21% ಕಮ್ಮಿಯಾಗಿದೆ. ಅದರಲ್ಲೂ ಕರಾವಳಿ ಭಾಗದಲ್ಲಿ 41%, ಮಲೆನಾಡಲ್ಲಿ 36% ಡೌನ್ ಆಗಿದೆ. ಭಾರತೀಯ ಹವಾಮಾನ ಇಲಾಖೆ ಈ ಮಾಹಿತಿ ಕೊಟ್ಟಿದೆ. ಜೂನ್ 1ರಿಂದ 15ನೇ ತಾರೀಕಿನವರೆಗೆ ರಾಜ್ಯದಲ್ಲಿ ಕೇವಲ 67 ಮಿಲಿಮೀಟರ್ ಮಳೆಯಾಗಿದೆ. ಸಾಮಾನ್ಯವಾಗಿ ಈ ಟೈಮ್ನಲ್ಲಿ 85.5 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಇನ್ನು ಕಡಿಮೆ ಮಳೆ ಮತ್ತು ಹೆಚ್ಚಿನ ತಾಪಮಾನದಿಂದಾಗಿ ರಾಜ್ಯದ ಡ್ಯಾಂಗಳ ನೀರು ವೇಗವಾಗಿ ಖಾಲಿಯಾಗ್ತಿದೆ. ಪ್ರಮುಖ 14 ಜಲಾಶಯಗಳಲ್ಲಿ ನೀರಿನ ಮಟ್ಟ ಭಾರಿ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಈ ಜಲಾಶಯಗಳ ಒಟ್ಟು ಸಂಗ್ರಹ ಸಾಮರ್ಥ್ಯ 896 TMC ಅಡಿ ಇದೆ. ಆದರೆ ಜೂನ್ 15ರ ವೇಳೆಗೆ ಇಲ್ಲಿ ಕೇವಲ 206 TMC ಅಡಿ ನೀರು ಮಾತ್ರ ಉಳಿದಿದೆ. ಕಾವೇರಿ ಜಲಾನಯನ ಪ್ರದೇಶದ 4 ಜಲಾಶಯಗಳಲ್ಲಿ ಕೇವಲ 34 TMC ಅಡಿ ನೀರು ಉಳ್ಕೊಂಡಿದೆ. ಈ ಜಲಾಶಯಗಳ ಒಟ್ಟು ಸಂಗ್ರಹ ಸಾಮರ್ಥ್ಯ 115 TMC ಅಡಿ ಇದೆ. ಕಳೆದ ವರ್ಷ ಸೇಮ್ ಟೈಮಲ್ಲಿ 77 TMC ನೀರಿತ್ತು ಅಲ್ಲಿ. ಇನ್ನು ಕೃಷ್ಣ ಜಲಾನಯನ ಪ್ರದೇಶದ 6 ಜಲಾಶಯಗಳಲ್ಲಿ ಸದ್ಯಕ್ಕೆ 94 TMC ನೀರು ಮಾತ್ರ ಇದೆ. ಕಂದಾಯ ಇಲಾಖೆ ಅಧಿಕಾರಿ ಮನೋಜ್ ಕುಮಾರ್ ಮೀನಾ ಈ ಡೀಟೇಲ್ ಅನ್ನ ನೀಡಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಜಲಾಶಯಗಳಿಗೆ ನೀರಿನ ಒಳಹರಿವು ತುಂಬಾ ಕಮ್ಮಿ ಆಗಿದೆ ಅಂತ ಹೇಳಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ RSS ರಿಜಿಸ್ಟ್ರೇಷನ್ ಸಂಘರ್ಷ ಮುಂದುವರೆದಿದೆ. ಈಗ ಮತ್ತೆ ರಾಜ್ಯ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ RSSಗೆ ದುರಹಂಕಾರ ಬಿಟ್ಟು ಕಾನೂನು ಪಾಲಿಸಿ ಅಂತ ಹೇಳಿ ಆರ್ಡರ್ ಮಾಡಿದ್ದಾರೆ. ಅಲ್ಲದೆ ಮೋಹನ್ ಭಾಗವತ್ಗೆ Z+ ಭದ್ರತೆ ಯಾಕೆ ಕೊಡಬೇಕು, ಯಾರ ದುಡ್ಡಲ್ಲಿ ಭದ್ರತೆ ಕೊಡ್ತಿರೋದು ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಹಾಗೆ ದತ್ತಾತ್ರೇಯ ಹೊಸಬಾಳೆ ಹಾಗೂ ಭಾಗವತ್ ಅಮೆರಿಕ ಪ್ರವಾಸ ಮಾಡ್ತಾರೆ. ಇದಕ್ಕೆ ಯಾರ ದುಡ್ಡು ಯೂಸ್ ಆಗ್ತಾ ಇದೆ? ನಾವು ನೀಲಿ ಬಾವುಟದಡಿಯಲ್ಲಿ ಹೀಗೆ ದೇಣಿಗೆ ಸಂಗ್ರಹ ಮಾಡಿದ್ರೆ ಇವರು ಓಕೆ ಅಂತಾರಾ ಅಂತ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಇತ್ತ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ RSS ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಪಿಟೇಷನ್ ಈಗ ಖರ್ಗೆ ಅವ್ರ ಮಗಂಗೂ ಸಿದ್ದರಾಮಯ್ಯ ಅವ್ರ ಮಗಂಗೂ. ಯತೀಂದ್ರ ಸಿದ್ದರಾಮಯ್ಯ RSS ನಾಯಕರು ಹಿಂದೂಗಳೇ ಅಲ್ಲ, ಅವರು ಕೇವಲ ಹಿಂದುತ್ವವಾದಿಗಳು ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. RSSನವರು ಎಲ್ಲದಕ್ಕೂ ಲೆಕ್ಕ ಕೊಡಬೇಕು ಅಂತ ಡಿಮಾಂಡ್ ಮಾಡಿದ್ದಾರೆ. ಈ ವಿವಾದದಲ್ಲಿ ನಟ ಚೇತನ್ ಅಹಿಂಸಾ ಪ್ರಿಯಾಂಕ್ ಖರ್ಗೆ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಈ ಸಲ ರಾಜ್ಯ ಗೃಹ ಮಂತ್ರಿಗೆ ಮಾಡೋಕೆ 108 ಕೆಲಸ ಇದೆ. ಅದನ್ನು ಬಿಟ್ಟು ಕೇವಲ ಒಂದು ಸಂಘಟನೆಯನ್ನೇ ಸೆಲೆಕ್ಟಿವ್ ಆಗಿ ಟಾರ್ಗೆಟ್ ಮಾಡೋಕೆ ಬೇರೆ ಕೆಲಸ ಇಲ್ವಾ ನಿಮಗೆ ಅಂತೇಳಿ ಚೇತನ್ ಅಹಿಂಸಾ ಹೇಳಿದ್ದಾರೆ. RSSನ ವೈಚಾರಿಕವಾಗಿ ಎದುರಿಸಬೇಕು, ಈ ರೀತಿ ಬ್ಯಾನ್ ಮಾಡ್ತೀವಿ ಅಂತ ಹೆದರಿಸೋದು ಪ್ರಜಾಪ್ರಭುತ್ವ ಅಲ್ಲ ಅಂತ ಚೇತನ್ ಅಹಿಂಸಾ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪದೇಶ ಕೊಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಏನು ಅಂದರೆ, ಸಿದ್ದರಾಮಯ್ಯ ಅವರು ಅಹಿಂದ ಲೀಡರ್ ಆಗಿದ್ರು. ಅವರಿಗೆ ರಿಟೈರ್ ಆಗೋ ಟೈಮ್ನಲ್ಲಿ ಕಾಂಗ್ರೆಸ್ನಲ್ಲಿ ಆ ಪ್ಲೇಸಿಗೆ ಯಾವ ಲೀಡರ್ ಅನ್ನೋ ಕ್ವಶನ್ ಇದೆ. ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಇಷ್ಟು ದಿವಸ ಹೇಳಿಕೆ ಕೊಡ್ತಾ ಇದ್ದಿದ್ದು ನೋಡ್ತಾ ಇದ್ರೆ, ಈಗ RSSಗೆ ನಾನು ಇದ್ದೀನಿ ಅಂತ ಹೇಳಿ ಯತೀಂದ್ರ ಅವರು ಕೂಡ ಓಡ್ ಬಂದು ಸೇರ್ಕೊಂಡಿರೋದು ನೋಡ್ತಾ ಇದ್ರೆ
ರೇಸ್ ಬಗ್ಗೆ ಒಂದು ಕಲ್ಪನೆ ಇಲ್ಲಿ ಮೂಡಬಹುದು ತುಂಬಾ ಜನಕ್ಕೆ. ಏನು ಸಚಿವ ಕೃಷ್ಣ ಬೈರೇಗೌಡ 13 ದಿನಗಳ ಬಳಿಕ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಸ್ವೀಕಾರ ಮಾಡಿದ್ದಾರೆ. ಹಿಂದೆ ಅವರಿಗೆ ಕೊಡಲಾಗಿದ್ದ ಖಾತೆಯಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಇವೆರಡೂ ಕೂಡ ಇರಲಿಲ್ಲ. ಇವುಗಳನ್ನ ಸಿಎಂ ಡಿಕೆ ತಮ್ಮ ಬಳಿನೇ ಇಟ್ಕೊಂಡಿದ್ರು. ಹೀಗಾಗಿ ನನ್ನ ಖಾತೆ ಬಗ್ಗೆ, ಕೆಲಸದ ಬಗ್ಗೆ ಸ್ಪಷ್ಟತೆ ಇಲ್ಲ, ಏನ್ ಮಾಡಬೇಕು ಅಂತ ಹೇಳಿ ನನಗೆ ಈ ಖಾತೆ ಬೇಡ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ರು. ಆಮೇಲೆ ದಿಲ್ಲಿಲೆಲ್ಲ ಮಾತುಕತೆ ಆಗಿತ್ತು. ಈಗ ಅಲ್ಲಿಂದ ಬಂದ ತಕ್ಷಣ ಖಾತೆ ಸ್ವೀಕಾರ ಮಾಡಿದ್ದಾರೆ. ಆದ್ರೆ ಅವರಿಗೆ ಬಿಡಿಎ ಮತ್ತು ಬಿಎಂಆರ್ಡಿಎ ಕೊಡ್ಲಾಯ್ತಾ ಅದಿನ್ನೂ ಕೂಡ ಸ್ಪಷ್ಟ ಇಲ್ಲ. ಸದ್ಯ ಕೃಷ್ಣ ಬೈರೇಗೌಡರ ಬಳಿ ಬೆಂಗಳೂರಿನ 5 ಕಾರ್ಪೊರೇಷನ್ಗಳು ಸೇರಿದ ಹಾಗೆ ಜಿಬಿಎ, ಬಿಡಬ್ಲ್ಯೂಎಸ್ಎಸ್ಬಿ, ಬಿಎಂಆರ್ಸಿಎಲ್ ಇವೆಲ್ಲ ಅವ್ರ ವ್ಯಾಪ್ತಿಗೆ ಬರುತ್ತೆ. ಇನ್ನು ಅಧಿಕಾರ ಸ್ವೀಕಾರ ಮಾಡ್ತಿದ್ದಂತೆ ಮೊದಲ ಸಭೆಯಲ್ಲೇ ಕೃಷ್ಣ ಬೈರೇಗೌಡರು ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ರಸ್ತೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಸಮಜಾಯಿಷಿ ಕೊಟ್ಟಿದ್ದಕ್ಕೆ, ನೆಪ ಹೇಳಿದ್ದಕ್ಕೆ, ಅದೇನು ರಾಕೆಟ್ ಸೈನ್ಸ್ ರೋಡ್ ಮಾಡೋದು, ಅದಕ್ಕೆ ಇಷ್ಟೊಂದೆಲ್ಲ ಹೇಳ್ತಿರಲ್ಲ, ಗುಂಡಿ ಬರದಂತೆ ರಸ್ತೆ ಮಾಡಕ್ಕೆ ನಿಮಗೆ ಬರಲ್ವಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಏನೋ ನೇತ್ರಾವತಿ ಕೇಸ್ನ ತನಿಖೆ ಮಾಡ್ತಿರೋ SIT ತಂಡದ SP CA ಸೈಮನ್ ಪ್ರಯಾಣ ಮಾಡ್ತಾ ಇದ್ದ ಕಾರು ಅಪಘಾತಕ್ಕೀಡಾಗಿದೆ. ಬೆಳ್ತಂಗಡಿ ತಾಲೂಕಿನ ಚಾರ್ಮಾಡಿ ಬಳಿ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿತ್ತು. ಪರಿಣಾಮ ಕಾರ್ನಲ್ಲಿದ್ದ ಸೈಮನ್, ಇನ್ಸ್ಪೆಕ್ಟರ್ ಕುಸುಮಾಧರ್ ಮತ್ತು ಚಾಲಕ ಸೇರಿ 4 ಸಣ್ಣ ಪುಟ್ಟ ಗಾಯಗಳಾಗಿವೆ. ಅದೃಷ್ಟವಶಾತ್ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಿಕ್ಕಮಗಳೂರು SP ಜಿತೇಂದ್ರ ದಯಾಮ ಅವರನ್ನ ಮೀಟ್ ಆಗೋಕೆ ಹೋಗುವಾಗ ಈ ಅಪಘಾತ ಉಂಟಾಗಿದೆ. ಇದರ ಬೆನ್ನಲ್ಲೇ ಸೈಮನ್ ಮತ್ತವರ ತಂಡ ಬೆಳ್ತಂಗಡಿ ಸಂಚಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಘಟನೆ ಬಗ್ಗೆ ದೂರು ದಾಖಲು ಮಾಡಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಏನೋ ಬೆಂಗಳೂರಲ್ಲಿ ನಶಾವಸ್ತು ವಿರುದ್ಧ ಮೆಗಾ ಆಪರೇಷನ್ ಶುರುವಾಗಿದೆ. 3 ಪ್ರತ್ಯೇಕ ಪ್ರಕರಣಗಳಲ್ಲಿ 5.67 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ಜಪ್ತಿ ಮಾಡಲಾಗಿದೆ. ಉಗಾಂಡ ಮೂಲದ ಮಹಿಳೆ ಸೇರಿ ಒಟ್ಟು 4 ಬಂಧಿಸಲಾಗಿದೆ. ಏನು ಪಂಜಾಬ್ ರಾಜಕಾರಣದಲ್ಲಿ ಸಿಎಂ ಭಗವಂತ್ ಮಾನ್ ಅವರದು ಅಂತ ಹೇಳಲಾದ ವಿಡಿಯೋ ಭಾರಿ ವಿವಾದಕ್ಕೆ ಕಾರಣ ಆಗಿದೆ. ಸಿಎಂ ಭಗವಂತ್ ಮಾನ್ ಅವರ ರೀತಿನೇ ಇರೋ ವ್ಯಕ್ತಿ ಮದ್ಯಪಾನ ಮಾಡಿ ಸಿಖ್ ಗುರುಗಳ ಫೋಟೋ ಮೇಲೆ ಮದ್ಯ ಎರಚಿರೋ ವಿಡಿಯೋ ವೈರಲ್ ಆಗಿದೆ. ಇದರ ಬೆನ್ನಲ್ಲೇ ಸಿಖ್ಖರ ಅತ್ಯುನ್ನತ ಧಾರ್ಮಿಕ ಪೀಠ ಅಕಾಲ್ ತಖ್ತ್ ಸಿಎಂ ಭಗವಂತ್ ಮಾನ್ರನ್ನ ಗುರುದ್ರೋಹಿ, ಪಂಥ್ ವಿರೋಧಿ ಅಂತ ಘೋಷಿಸಿದೆ. ಸಿಖ್ ಸಮುದಾಯ ಅವರ ಸಂಪರ್ಕ ಕಡಿದುಕೊಳ್ಳಬೇಕು ಅಂತ ಆದೇಶ ನೀಡಿದೆ. ಇದು AI ಬಳಸಿ ಸೃಷ್ಟಿಸಿರೋ ವಿಡಿಯೋ ಅಲ್ಲ, ಒರಿಜಿನಲ್ ಅಂತ ಫೋರೆನ್ಸಿಕ್ ವರದಿ ಕೂಡ ಹೇಳಿದೆ ಅಂತ ಅಕಾಲ್ ತಖ್ತ್ ಸಮರ್ಥನೆ ಕೊಟ್ಟಿದೆ. ಆದರೆ ಗಂಭೀರ ಆರೋಪವನ್ನ ಸಿಎಂ ಭಗವಂತ್ ಮಾನ್ ತಳ್ಳಿ ಹಾಕಿದ್ದಾರೆ. ನಾನವನಲ್ಲ, ನನ್ನನ್ನು ಮುಗಿಸೋಕೆ ವಿರೋಧಿಗಳು ಮಾಡಿರೋ ಷಡ್ಯಂತ್ರ ಅಂತ ಹೇಳಿದ್ದಾರೆ. ಇನ್ನು 7-8 ತಿಂಗಳಲ್ಲಿ ಎಲೆಕ್ಷನ್ ಇದೆ. ಅಷ್ಟರಲ್ಲೇ ಸಿಕ್ಕಾಪಟ್ಟೆ ಸೀನ್ ಪಂಜಾಬ್ನಲ್ಲಿ. ಏನೋ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ವಾಯುಪಡೆ ಅಧಿಕಾರಿಯೊಬ್ಬರ ಪತ್ನಿ ಮೇಲೆ ಅತ್ಯಾಚಾರ ಮಾಡಿ ಮತಾಂತರ ಮಾಡಿರೋ ಆರೋಪ ಕೇಳಿಬಂದಿದೆ. 2 ಬಂಧಿಸಲಾಗಿದೆ. ಅಯಾಜ್ ಮದಾರೆ ಮತ್ತು ಅಮೀನ್ ಶೇಖ್ ಅಂತ ಗುರುತಿಸಲಾಗಿದೆ. ಇನ್ನೊಬ್ಬ ಆರೋಪಿಗೋಸ್ಕರ ಹುಡುಕಾಡ್ತಿದ್ದಾರೆ. ಹೊಸ ಕೇಸಲ್ಲ, ಲೇಟಾಗಿ ಬೆಳಕಿಗೆ ಬಂದಿದೆ ಅಷ್ಟೇ. ಪೊಲೀಸ್ ದೂರಿನ ಪ್ರಕಾರ ಸಂತ್ರಸ್ತ 24 ವರ್ಷದ ಯುವತಿ ಪ್ರಾಪರ್ಟಿ ಡೀಲಿಂಗ್ ಕೆಲಸ ಮಾಡ್ತಾ ಇದ್ರು. 2025 ಫೆಬ್ರವರಿಯಲ್ಲಿ ಆರೋಪಿ ಅಯಾಜ್ ಪ್ರಾಪರ್ಟಿ ಖರೀದಿ ನೆಪದಲ್ಲಿ ಮಹಿಳೆಯನ್ನ ಹೋಟೆಲ್ಗೆ ಕರೆಸಿ, ಮಹಿಳೆಯ ಮಾಜಿ ಕ್ಲಾಸ್ಮೇಟ್ ಕೂಡ ಹೌದಂತೆ ಆತ, ನಶೆ ಬರಿಸೋ ಜ್ಯೂಸ್ ಕೊಟ್ಟು ಅತ್ಯಾಚಾರ ಮಾಡಿದ್ದ ಆರೋಪ ಇದೆ. ಅಲ್ಲದೆ ಅತ್ಯಾಚಾರದ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಹಣವನ್ನ ಕೂಡ ವಸೂಲಿ ಮಾಡಿದ್ದ. ಕಳೆದ ಮೇ ತಿಂಗಳಲ್ಲಿ ಮತಾಂತರ ಕೂಡ ಮಾಡಲಾಗಿತ್ತು. ಈ ಅಯಾಜ್ ಜೊತೆ ಮದುವೆ ಆಗಿದೆ ಅಂತ ಹೇಳಿ ಡಿಕ್ಲೇರ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ರು. ನಂತರ ಈ ಮಹಿಳೆ ತನ್ನ ಪತಿ ಬಳಿ ವಿಚಾರವನ್ನ ಹೇಳಿದಾಗ ಪೊಲೀಸ್ ಕಂಪ್ಲೇಂಟ್ ಆಗಿ ಈಗ 2 ಬಂಧಿಸಲಾಗಿದೆ. ಹೆಚ್ಚಿನ ತನಿಖೆ ನಡೀತಾ ಇದೆ. ಏನೋ ಕಡೆ ಜಮ್ಮು ಕಾಶ್ಮೀರದ ಸುಂದರ್ಬನಿ ಸೆಕ್ಟರ್ನಲ್ಲಿ ಪಾಕಿಸ್ತಾನ ಡ್ರೋನ್ ಹಾರಿಸಿದೆ. ಸೋಮವಾರ ತಡರಾತ್ರಿ ಈ ಘಟನೆಯಾಗಿದೆ. ಇದು ಪಾಕ್ ಆಕ್ರಮಿತ ಕಾಶ್ಮೀರ ಕಡೆಯಿಂದ ಭಾರತದ ಗಡಿ ಒಳಗಡೆ ಬಂದಿತ್ತು. ಮಹಾದೇವ್ ಗ್ಯಾಪ್ ಮತ್ತು ಕಲಾಲ್ ಗ್ರಾಮದ ಮಧ್ಯೆ ಸ್ವಲ್ಪ ಸಮಯ ಹಾರಾಡಿ ವಾಪಸ್ ಹೋಗಿದೆ. ಇದರಿಂದ ನಶಾವಸ್ತು ಅಥವಾ ಶಸ್ತ್ರಾಸ್ತ್ರ ಏನಾದರೂ ಡ್ರಾಪ್ ಮಾಡಿದ್ದಾರಾ ಅನ್ನೋ ಅನುಮಾನ ಇತ್ತು. ಹೀಗಾಗಿ ಮಂಗಳವಾರ ಬೆಳಗ್ಗೆ ಭದ್ರತಾ ಪಡೆಗಳು ಗಡಿ ಪ್ರದೇಶದಲ್ಲಿ ಸರ್ಚ್ ಆಪರೇಷನ್ ನಡೆಸಿವೆ. ಆದರೆ ಶೋಧ ಕಾರ್ಯದ ವೇಳೆ ಯಾವುದೇ ವಸ್ತುಗಳು ಸಿಕ್ಕಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅತ್ತ ಜಮ್ಮು ಕಾಶ್ಮೀರದ ಲೈನ್ ಆಫ್ ಕಂಟ್ರೋಲ್ ಬಳಿ ಸ್ಫೋಟ ಉಂಟಾಗಿದೆ. ಪರಿಣಾಮ ಸೇನೆಯ ಹಿರಿಯ ಅಧಿಕಾರಿ ಸೇರಿ 3 ಸೈನಿಕರು ಗಾಯಗೊಂಡಿದ್ದಾರೆ. ಗಡಿ ಬಳಿ ಉಗ್ರರ ವಿರುದ್ಧ ಇಟ್ಟಿರೋ ನೆಲ ಸ್ಫೋಟಕ ಸಿಡಿದಿರಬಹುದು ಅಂತ ಶಂಕೆ ವ್ಯಕ್ತಪಡಿಸಲಾಗಿದೆ. ತನಿಖೆ ನಡೀತಾ ಇದೆ. ಏನೋ 1619ರಲ್ಲಿ 400 ವರ್ಷಗಳ ಹಿಂದೆ ಪುದುಚೇರಿಯ ಕಾರೈಕಲ್ ಬಳಿ ಮುಳುಗಿದ್ದ ಹಡಗನ್ನ ಹುಡುಕೋಕೆ ಡೆನ್ಮಾರ್ಕ್ ಮತ್ತು ಭಾರತ ಕೈ ಜೋಡಿಸಿವೆ. ಭಾರತೀಯ ಪುರಾತತ್ವ ಇಲಾಖೆಯ ಅಂಡರ್ ವಾಟರ್ ಆರ್ಕಿಯಾಲಜಿ ವಿಭಾಗ ಈ ಮಹತ್ವದ ಕೆಲಸ ಮಾಡ್ತಾ ಇದೆ. ಐತಿಹಾಸಿಕ ಡೆನ್ಮಾರ್ಕ್ ಹಡಗು ಒರೆಝಂಡ್ ಅಂತ ಹುಡುಕಿ ದಾಖಲಿಸೋದು ಈ ಸಂಶೋಧನೆಯ ಗುರಿ. 1619ರಲ್ಲಿ ಬಂದಿದ್ದ ಈ ಹಡಗು ಭಾರತಕ್ಕೆ ಬಂದ ಮೊದಲ ಡೆನ್ಮಾರ್ಕ್ ಹಡಗಾಗಿತ್ತು. ಪೋರ್ಚುಗೀಸರ ಜೊತೆಗಿನ ವಾರಲ್ಲಿ ಮುಳುಗಿ ಹೋಗಿತ್ತು.
ಈಗ ಅದನ್ನು ಅಡ್ವಾನ್ಸ್ಡ್ ಟೆಕ್ನಾಲಜಿ ಮತ್ತು ವೈಜ್ಞಾನಿಕ ವಿಧಾನ ಬಳಸಿ ಸಮೀಕ್ಷೆ ಮಾಡ್ತಾರೆ. ಏನೋ ಜೈಪುರ ಪ್ರತಿಭಟನೆ ವೇಳೆ ತಮ್ಮ ಮೇಲೆ ಹಲ್ಲೆ ಮಾಡಿದ್ದು RSS ಕಡೆಯವರು ಅಂತ CJP ಸಂಸ್ಥಾಪಕ ಕಾಕ್ರೋಚ್ ಪಾರ್ಟಿಯವರು ಅಭಿಜಿತ್ ದೀಪ್ಗೆ ಆರೋಪ ಮಾಡಿದ್ದಾರೆ. ಶಿಕ್ಷಣ ಸಚಿವರು ರಾಜೀನಾಮೆ ಕೊಡುವವರೆಗೂ ಹೋರಾಟ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ. ಮಂಗಳವಾರ ನಾಗ್ಪುರದಲ್ಲಿ ಬೃಹತ್ ಪ್ರತಿಭಟನೆ, ಹಾಗೆ ಜೂನ್ 20ನೇ ತಾರೀಕು ದಿಲ್ಲಿ ಚಲೋಗೂ ಕರೆ ಕೊಟ್ಟಿದ್ದಾರೆ. ತಿರುಪತಿ ಲಡ್ಡುವನ್ನ ಸೇಫ್ ಮಾಡೋಕೆ ದೊಡ್ಡ ಹೆಜ್ಜೆ ಇಡಲಾಗಿದೆ. ಮೈಸೂರಿನ CFTRI ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಜೊತೆ ಒಪ್ಪಂದ ಆಗಿದೆ. ಅದರಂತೆ ಇನ್ನು ಮುಂದೆ ಪ್ರಸಾದದ ಮೂಲ ರುಚಿ, ಕ್ವಾಲಿಟಿ ಮತ್ತು ಸೇಫ್ಟಿ ಬಗ್ಗೆ CFTRI ತಜ್ಞರು ಗೈಡ್ ಮಾಡ್ತಾರೆ. ಹಾಗೆ ತುಪ್ಪದ ಶುದ್ಧತೆ ಪರೀಕ್ಷೆ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ TTD ಸಿಬ್ಬಂದಿಗೆ ಮೈಸೂರಿನ ವಿಜ್ಞಾನಿಗಳು ಟ್ರೈನಿಂಗ್ ಕೊಡ್ತಾರೆ. ಏನೋ ದಿಲ್ಲಿ NCR ವ್ಯಾಪ್ತಿಯಲ್ಲಿ ಒಟ್ಟು 5,000 ಕೋಟಿ ರೂಪಾಯಿ ಖರ್ಚಲ್ಲಿ ಹೊಸದಾಗಿ 4 ನಮೋ ಸಿಟಿಗಳನ್ನು ನಿರ್ಮಾಣ ಮಾಡೋದಾಗಿ ಕೇಂದ್ರ ಸರ್ಕಾರ ಘೋಷಿಸಿದೆ. ಮುಂದಿನ 5 ವರ್ಷಗಳಲ್ಲಿ ದಿಲ್ಲಿ, ಹರಿಯಾಣ ಮತ್ತು UP, ರಾಜಸ್ಥಾನದ ಒಂದೊಂದು ಕಡೆ ಈ ಸಿಟಿಗಳು ತಲೆ ಎತ್ತಲಿವೆ ಅಂತ ಕೇಂದ್ರ ಮಂತ್ರಿ ಹೇಳಿದ್ದಾರೆ. ಏನ್ ಸಿಟಿ, ಏನಿರುತ್ತೆ ಇದರಲ್ಲಿ, ಏನ್ ರೂಪುರೇಷೆಯನ್ನು ಕೂಡ ಅವರು ಡೀಟೇಲ್ ಕೊಟ್ಟಿಲ್ಲ. ಏನೋ ಮಿಡಲ್ ಈಸ್ಟ್ ಕಡೆಗೆ ಬಂದ್ರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಸ್ರೇಲ್ ಅನ್ನ ಕೆರಳಿಸೋ ಹೇಳಿಕೆ ಕೊಟ್ಟಿದ್ದಾರೆ. ನನ್ನಿಂದಲೇ ಇಸ್ರೇಲ್ ಬದುಕಿರೋದು ಅಂತ ಹೇಳಿದ್ದಾರೆ. ನಾನು ಇಲ್ಲದೆ ಹೋಗಿದ್ರೆ ಇವತ್ತು ಇಸ್ರೇಲ್ ಅನ್ನೋ ರಾಷ್ಟ್ರವೇ ಇರ್ತಾ ಇರಲಿಲ್ಲ ಅಂತ ಟ್ರಂಪ್ ಕ್ಲೇಮ್ ಮಾಡಿದ್ದಾರೆ. ಅಲ್ಲದೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಲೆಬನಾನ್ ವಿಚಾರದಲ್ಲಿ ಇನ್ನಷ್ಟು ಜವಾಬ್ದಾರಿಯಿಂದ ನಡ್ಕೋಬೇಕು ಅಂತ ಹೇಳಿದ್ದಾರೆ. ಯಾರೋ ಒಬ್ಬ ಉಗ್ರಗಾಮಿಯನ್ನು ಹುಡುಕೋಕೆ ಇಡೀ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಅನ್ನೇ ಉರುಳಿಸುವ ಅಗತ್ಯ ಇದೆಯಾ? ಅಲ್ಲಿರೋರೆಲ್ಲ ಹೆಜ್ಬುಲ್ಲಾ ಉಗ್ರಗಾಮಿಗಳಲ್ಲ ಅಂತ ಟ್ರಂಪ್ ನೆತನ್ಯಾಹುಗೆ ಬುದ್ಧಿವಾದ ಹೇಳಿದ್ದಾರೆ. ಅಲ್ಲದೆ ಹೆಜ್ಬುಲ್ಲಾಗಳನ್ನು ಮುಗಿಸೋ ಜವಾಬ್ದಾರಿಯನ್ನು ಇಸ್ರೇಲ್ ಬಿಟ್ಟು ಸಿರಿಯಾ ಕೊಡಬೇಕು, ಅವರದನ್ನು ಇಸ್ರೇಲ್ಗಿಂತ ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ಹೊಸ ಐಡಿಯಾ ಬೇರೆ ಕೊಟ್ಟಿದ್ದಾರೆ. ಅಲ್ಲದೆ ಇರಾನ್ ಜೊತೆಗಿನ ಯುದ್ಧ ದೊಡ್ಡದಾಗಿತ್ತು, ಆದರೆ ಹೆಜ್ಬುಲ್ಲಾಗಳ ಯುದ್ಧ ಪಿನ್ ಚುಚ್ಚಿದಷ್ಟೇ ಸಣ್ಣದು, ಈಸಿಯಾಗಿ ಮಾಡ್ಬೋದು, ಸುಮ್ಮನೆ ನೀವು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಇಸ್ರೇಲ್ಗೆ ಟ್ರಂಪ್ ಉಪದೇಶ ಕೊಟ್ಟಿದ್ದಾರೆ. ಫ್ರಾನ್ಸ್ನ ಎವಿಯಾನ್ನಲ್ಲಿ ಕತರ್ ರಾಜ ತಮೀಮ್ ಬಿನ್ ಹಮದ್ ಅವರನ್ನ ಮುಂದೆ ಕೂರಿಸಿಕೊಂಡು ಟ್ರಂಪ್ ಈ ರೀತಿ ನೆತನ್ಯಾಹುಗೆ ಕ್ಲಾಸ್ ತಗೊಂಡಿರೋದು. ಇತ್ತ ಇರಾನ್ ಕೂಡ ಇಸ್ರೇಲ್ಗೆ ಎಚ್ಚರಿಕೆ ಕೊಟ್ಟಿದೆ. ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡಿದ್ರೆ, ಅಲ್ಲಿನ ಜಾಗ ವಶಕ್ಕೆ ಪಡೆದ್ರೆ ಅದು ಅಮೆರಿಕದೊಂದಿಗೆ ನಾವು ಮಾಡಿಕೊಂಡಿರೋ ಶಾಂತಿ ಒಪ್ಪಂದದ ಉಲ್ಲಂಘನೆ ಆಗುತ್ತೆ ಅಂತ ಕ್ಲಿಯರ್ ಆಗಿ ನಾವು ಹೇಳ್ತಾ ಇದ್ದೀವಿ ಅಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಹೇಳಿದ್ದಾರೆ. ಹಾಗೆ ಅಮೆರಿಕ ಮತ್ತು ಇರಾನ್ ನಡುವೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಬರುವ ಶುಕ್ರವಾರ ಮಾತುಕತೆ ನಡೆಯುತ್ತೆ. 2 ರಾಷ್ಟ್ರಗಳ ನಡುವಿನ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅವತ್ತೇ ಜಾರಿಗೆ ಬರುತ್ತೆ ಅಂತ ಇರಾನ್ ಫಾರಿನ್ ಮಿನಿಸ್ಟರ್ ಹೇಳಿದ್ದಾರೆ. ಏನೋ ಷೇರುಪೇಟೆ ಕಡೆಗೆ ಬಂದರೆ ಭಾರತದ ಷೇರುಪೇಟೆಯಲ್ಲಿ ಗೂಳಿ ಆರ್ಭಟ ಮುಂದುವರೆದಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 562 ಪಾಯಿಂಟ್ಸ್ ಅಥವಾ 0.74% ಜಂಪ್ ಆಗಿ 76,826ಕ್ಕೆ ತಲುಪಿದೆ. ನಿಫ್ಟಿ 135 ಪಾಯಿಂಟ್ಸ್ ಅಥವಾ 0.57% ಜಂಪ್ ಆಗಿ 23,989ಕ್ಕೆ ರೀಚ್ ಆಗಿದೆ. ಮಿಡ್ ಕ್ಯಾಪ್ ಇಂಡೆಕ್ಸ್ 0.38% ಏರಿಕೆ ಕಂಡಿದೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.44% ಜಂಪ್ ಆಗಿದೆ. ಇರಾನ್ ಮತ್ತು ಅಮೆರಿಕ ನಡುವಿನ ಡೀಲ್ ಮಾರುಕಟ್ಟೆಗೆ ಸಪೋರ್ಟ್ ಕೊಡ್ತಾ ಇದೆ. ಕ್ರೂಡ್ ಆಯಿಲ್ ಬೆಲೆ ಕೂಡ ಇಳಿತಾ ಇದೆ. ಫುಲ್ ನ್ಯೂಸ್ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಪ್ರತಿ ಬ್ಯಾರಲ್ ಕ್ರೂಡ್ ಆಯಿಲ್ ಪ್ರೈಸ್ $80 ಆಸುಪಾಸಲ್ಲಿತ್ತು. ಇದರ ಪರಿಣಾಮ ದೇಶದಲ್ಲಿ ಹಣದುಬ್ಬರ ಕೂಡ ಇಳಿಕೆಯಾಗುವ ಹೋಪ್ ಇದೆ. ಜಾಗತಿಕ ಮಾರ್ಕೆಟ್ಗಳ ಪಾಸಿಟಿವ್ ಟ್ರೆಂಡ್ ಮತ್ತು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕೂಡ ಚೇತರಿಕೆ ಕಂಡಿದೆ. ಇದೆಲ್ಲ ಸೇರಿ ಮಾರ್ಕೆಟ್ಗೆ ಪಾಸಿಟಿವಿಟಿ ಕೊಟ್ಟಿದೆ. ಇನ್ನು ಟಾಟಾ ಮೋಟಾರ್ಸ್, ಅಲ್ಟ್ರಾಟೆಕ್ ಸಿಮೆಂಟ್, ಮಾರುತಿ ಸುಜುಕಿ, ಇಂಡಸ್ಇಂಡ್ ಬ್ಯಾಂಕ್ ಮತ್ತು ಟಾಟಾ ಸ್ಟೀಲ್ ಮಾರ್ಕೆಟ್ನ ಕೆಳಗಿಳಿದು ಇದರ ನಡುವೆನು. ಆದರೆ HCL ಟೆಕ್ನಾಲಜೀಸ್, ಬಜಾಜ್ ಫಿನ್ಸರ್ವ್, ಹಿಂದೂಸ್ತಾನ್ ಯೂನಿಲಿವರ್, NTPC ಮತ್ತು ಬಜಾಜ್ ಫಿನಾನ್ಸ್ ಗ್ರೀನ್ ನಲ್ಲಿದ್ವು. ಒಟ್ಟಾರೆ BSEನಲ್ಲಿ 2,293 ಸ್ಟಾಕ್ಸ್ ಗ್ರೀನ್ ನಲ್ಲಿದ್ರೆ 1,967 ಸ್ಟಾಕ್ಸ್ ರೆಡ್ ನಲ್ಲಿ ಕೊನೆಗೊಂಡಿವೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 5 ಪೈಸೆ ಏರಿಕೆಯಾಗಿದ್ದು $94.53 ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $17 ಹೆಚ್ಚಾಗಿ 1,50,663 ಆಗಿದೆ. ಹಾಗೆ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $20 ಹೆಚ್ಚಾಗಿ 1,38,010 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $2,309 ಕಮ್ಮಿಯಾಗಿ $2,49,179 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಚಾನಲ್ ಮೆಂಬರ್ಸ್ ಆಗಿ ಸೇರ್ಪಡೆಯಾಗಿ ಅನ್ನೋದು ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ಕೂಡ ನೀವು ನೋಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಡೀಟೇಲ್ಸ್ಗಾಗಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.